ಸೋಷಿಯಲ್ ಮೀಡಿಯಾದಲ್ಲಿ ಈಗೊಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದೇನಪ್ಪಾ ಅಂದ್ರೆ ಬರುವ 2026 ನವೆಂಬರ್ 13ರಂದು ಜಗತ್ತು ಅಂತ್ಯವಾಗುತ್ತಂತೆ. ಪ್ರಳಯ ಬಂದು ಇಡೀ ಜಗತ್ತೇ ನಾಶವಾಗುತ್ತಂತೆ. ಇಂಥದೊಂದು ಸುದ್ದಿ ನೋಡಿ ಅನೇಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಆದ್ರೆ ನಿಜವಾಗಿಯೂ ನವೆಂಬರ್ 13ಕ್ಕೆ ಜಗತ್ತು ಅಂತ್ಯವಾಗುತ್ತಾ? ಈ ಸುದ್ದಿಯ ಅಸಲಿ ಕಥೆ ಏನು? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹೌದು, ಏನಿದು ಪೋಸ್ಟರ್ ಭವಿಷ್ಯ? ಬನ್ನಿ ಮೊದಲು ಈ ಪ್ರಳಯದ ಸುದ್ದಿಯ ಮೂಲ ಎಲ್ಲಿದೆ ಅಂತ ನೋಡೋಣ. 1960ರಲ್ಲಿ ಅಂದರೆ ಸುಮಾರು 60 ವರ್ಷಗಳ ಹಿಂದೆ ಎನ್ಸ್ ವಾನ್ ಫಾರೆಸ್ಟರ್ ಅನ್ನೋ ವಿಜ್ಞಾನಿ ಮತ್ತು ಅವರ ತಂಡ ಜಾಗತಿಕ ಜನಸಂಖ್ಯೆಯ ಬಗ್ಗೆ ಒಂದು ಗಣಿತದ ಲೆಕ್ಕಾಚಾರ ಹಾಕ್ತಾರೆ. ಅವರ ಲೆಕ್ಕಾಚಾರದ ಪ್ರಕಾರ ವಿಶ್ವದ ಜನಸಂಖ್ಯೆ ಇದೇ ವೇಗದಲ್ಲಿ ಬೆಳೆಯುತ್ತಾ ಹೋದ್ರೆ 2026 ನವೆಂಬರ್ 13ರ ವೇಳೆಗೆ ಜನಸಂಖ್ಯೆ ಮಿತಿಮೀರಿ ಬೆಳೆದು ಸಂಪನ್ಮೂಲಗಳ ಕೊರತೆಯಿಂದ ಜಗತ್ತು ಕಷ್ಟಕ್ಕೆ ಸಿಲುಕಬಹುದು ಅಂತ ಅಂದಾಜು ಮಾಡಲಾಗಿದೆ. ಇದನ್ನೇ ಈಗ ಕೆಲವರು ಪ್ರಳಯದ ದಿನ ಅಂತ ಬಿಂಬಿಸಿ ಭೀತಿಯನ್ನ ಹುಟ್ಟಿಸುತ್ತಿದ್ದಾರೆ. ಇನ್ನು ವಿಜ್ಞಾನಿಗಳು ಈಗ ಏನು ಹೇಳ್ತಿದ್ದಾರೆ ಗೊತ್ತಾ? ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ಫೋಸ್ಟರ್ ಲೆಕ್ಕಾಚಾರ ಮಾಡಿದ ದಿಕ್ಕಿನಲ್ಲಿ ಇವತ್ತಿನ ಪ್ರಕೃತಿ ಆಗಲಿ ಮಾನವ ಸಮಾಜವಾಗಲಿ ಸಾಗಿಲ್ಲ. 1960ರಲ್ಲಿ ವಿಜ್ಞಾನಿಗಳು ಈ ಅಧ್ಯಯನ ಮಾಡಿದಾಗ ವಿಶ್ವದ ಜನಸಂಖ್ಯೆ ಕೇವಲ 300 ಕೋಟಿ ಇತ್ತು. 1963ರ ವೇಳೆಗೆ ಜನಸಂಖ್ಯೆ ವೃದ್ಧಿ ದರ 2.2% ಆದ್ರೆ ಅಲ್ಲಿಂದ ಆಚೆಗೆ ಈ ದರ ಕ್ರಮೇಣ ಕಡಿಮೆಯಾಗುತ್ತಾ ಬಂದಿದೆ. ಇನ್ನು ವಿಶ್ವಸಂಸ್ಥೆಯ ಅಂದ್ರೆ UN ಅಂಕಿಅಂಶಗಳ ಪ್ರಕಾರ 2026ರ ವೇಳೆಗೆ ಈ ವೃದ್ಧಿ ದರ 0.84ಕ್ಕೆ ಇಳಿಕೆ ಆಗಿದೆ. ಜನಸಂಖ್ಯೆಯ ಈ ಇಳಿಕೆಗೆ ಪ್ರಮುಖ ಕಾರಣಗಳು ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಒಂದು ಶಿಕ್ಷಣದ ಅರಿವು, ಜನರು ಹೆಚ್ಚು ಸುಶಿಕ್ತರಾಗಿದ್ದಾರೆ. ಇನ್ನು ಮಹಿಳೆಯರ ಸಬಲೀಕರಣ, ಮಹಿಳೆಯರು ಉದ್ಯೋಗ ಮತ್ತು ಕುಟುಂಬ ಯೋಜನೆಯಲ್ಲಿ ಸಕ್ರಿಯರಾಗಿದ್ದಾರೆ. ಮೂರನೆಯದು ನಗರ ಜೀವನ, ಸಣ್ಣ ಕುಟುಂಬಗಳ ಟ್ರೆಂಡ್ ಹೆಚ್ಚಾಗಿದೆ. ಇನ್ನು ಹೆಚ್ಚುತ್ತಿರುವ ಜೀವನ ವೆಚ್ಚ ಮಕ್ಕಳ ಸಂಖ್ಯೆಯನ್ನ ಮಿತಿಗೊಳಿಸಲು ಪ್ರೇರೇಪಿಸುತ್ತಿದೆ. ಇನ್ನು ಹರಿವು ಮತ್ತು ಗರ್ಭ ನಿರೋಧಕಗಳ ಬಳಕೆ, ಸುಲಭ ಲಭ್ಯತೆ ಮತ್ತು ಸೂಕ್ತ ಬಳಕೆ. ಇನ್ನು ಭಯಪಡುವ ಅಗತ್ಯವೇ ಇಲ್ಲ. ಹೌದು, ಇವತ್ತು ವಿಶ್ವದ ಜನಸಂಖ್ಯೆ 8.2 ಬಿಲಿಯನ್ಗೆ ತಲುಪಿದ್ದರೂ ಸಹ ಫೋಸ್ಟರ್ ಅಂದುಕೊಂಡಂತೆ ಅದು ನಿಯಂತ್ರಣ ಮೀರಿ ಬೆಳೆದಿಲ್ಲ. ಇನ್ನು ಅದರಿಂದ 2026 ನವೆಂಬರ್ 13ರಂದು ಜಗತ್ತಿಗೆ ಯಾವುದೇ ಅಪಾಯ ಇರೋದಿಲ್ಲ. ಇದು ಕೇವಲ 60 ವರ್ಷಗಳ ಹಳೆಯ ಗಣಿತದ ಮಾದರಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಸಿರುವ ಆಧಾರ ರಹಿತ ವದಂತಿ ಅಷ್ಟೇ. ಇಂತಹ ಸುದ್ದಿಗಳನ್ನ ನಂಬಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗುವ ಅಗತ್ಯವೇ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ.